ಇನ್ನು ಬಿಟ್ಟು ಬಂದಾಗ್ಲೂ ಕೂಡ ದರ್ಶನ್ ಹೊಡಿತಾ ಇದ್ರು ಈ ಪವಿತ್ರ ಗೌಡನ. ಬಿಟ್ಟು ಬಂದ ಮೇಲೂ ಕೂಡ ಇಲ್ಲಿ ದರ್ಶನ್ ಹೊಡಿತಿದ್ರು ಅಂತ ಹೈಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಮೆಸೇಜ್ ಓದಿತಾರೆ ಅಂತ ಹೇಳಿಕೆಯನ್ನ ಕೊಟ್ಟಿರೋದಲ್ಲಿ. ಮೆಸೇಜ್ ಓದ್ತಾನೆ ಓದಿತಾರೆ. ದರ್ಶನ್ ಹೊರಟಾಗ ಆರೋಪಿಗಳು ಫೋಟೋ ತೆಗೆಸ್ಕೊಳ್ತಾರೆ. ದರ್ಶನ್ ಅಲ್ಲಿಂದ ಹೊರಡಬೇಕಾದ್ರೆ ದರ್ಶನ್ ಜೊತೆಗೆ ಆರೋಪಿಗಳು ಫೋಟೋ ತೆಗೆಸಿಕೊಳ್ಳುತ್ತಾರೆ. ಒಂದು ಫೋಟೋ ಏನು ಸಿಕ್ಕಿತ್ತಲ್ಲ, ಸಾಕ್ಷಿಯ ಮೊಬೈಲ್ನಲ್ಲೇ ಫೋಟೋವನ್ನ ತೆಗೆಸ್ಕೊಳ್ತಾರೆ. ಯಾರ್ಯಾರು ಇವ್ರು ಬಂದವರು, ದುರ್ಗದಿಂದ ಇಲ್ಲಿಗೆ ಶೆಡ್ಡಿಗೆ ಕರ್ಕೊಂಡು ಬಂದಂಥವ್ರು. ಆ ಫೋಟೋ ಸಾಕ್ಷಿಯ ಮೊಬೈಲ್ನಲ್ಲಿ ರಿಕವರಿ ಆಗಿದೆ. ಇವರೆಲ್ಲರೂ ಕೂಡ ಸೆಲ್ಫಿ ಅನ್ನೋದಕ್ಕಿಂತ ಅವ್ರ ಜೊತೆಗೆ ನಿಂತ ಫೋಟೋ, ಬೇರೆಯವ್ರು ತೆಗೆದಿರುವಂತಹ ಫೋಟೋ, ಪ್ರತ್ಯಕ್ಷದರ್ಶಿಯ ಫೋಟೋ ಮೊಬೈಲ್ನಲ್ಲಿ. ಸೊ ಅದನ್ನು ಕೂಡ ಈಗ ಇಲ್ಲಿ ತಿಳಿಸಲಾಗಿದೆ. ಇದೆಲ್ಲ ಈ ಗಲಾಟೆ ಶುರುವಾಗುತ್ತೆ ಆರಂಭದಲ್ಲೇ ಹೊಡೆಯೋಕೆ. ಸೊ ಅದಾದ್ಮೇಲೆ ಇವರು ಫೋಟೋ ತಗೊಂಡಿದ್ದಾರೆ ಅಂತ. ಅಲ್ಲಿವರೆಗೆ ಆತನ ಪ್ರಾಣ ಇತ್ತು, ಯಾರು ಈ ರೇಣುಕಾಸ್ವಾಮಿದು. ಸೊ ದರ್ಶನ್ ರೇಣುಕಾಸ್ವಾಮಿಯ ಎದೆ ಭಾಗಕ್ಕೆ ಹೋದ್ರು. ಸುದಾದ್ಮೇಲೆ ಪವನ್ ಕೈಲಿ ಮೆಸೇಜ್ ಓದಿಸಿದ್ರು. ಮೆಸೇಜ್ ಓದ್ತಾನೆ ಎಷ್ಟೋ ಧೈರ್ಯ ನಿನಗೆ, ಮೆಸೇಜ್ ಮಾಡ್ತೀಯ ಈ ಥರ ಅಂತ ಹೇಳಿ. ಸಹಜವಾಗಿ ಯಾರಿಗಾದರೂ ಬರುವಂಥ ಒಂದಷ್ಟು ಸಿಟ್ಟದು. ಆದರೆ ನಂತರ ಆಗಿದ್ದು ಮರ್ಮಾಂಗ ಕೊದ್ದಿರುವಂಥದ್ದು, ಕರೆಂಟ್ ಶಾಕ್ ಕೊಟ್ಟಿರೋದು, ಜೊತೆಗೆ ಪವಿತ್ರಳನ್ನ ಬಿಟ್ಟು ಬರೋ ಹಾಗೆ ಪುನೀತ್ಗೆ ಸೂಚನೆ ಕೊಡಲಾಗುತ್ತೆ. ಪುನೀತ್ ಹೋಗಿ ಪವಿತ್ರ ಗೌಡನ ಬಿಟ್ಟು ಬಾ ಅಂತ ಹೇಳಿ. ಬಿಟ್ಟು ಬಂದಾಗಲೂ ಕೂಡ ದರ್ಶನ್ ಹೊಡಿತಾನೆ ಇದ್ರು ಅಂತ ಪ್ರತ್ಯಕ್ಷದರ್ಶಿ ಸ್ಟೇಟ್ಮೆಂಟ್ನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದು. ಆತನ ಹೇಳಿಕೆ ಇದು. ಸೊ ಅದನ್ನು ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್ ತಮ್ಮ ವಾದದಲ್ಲಿ ತಿಳಿಸ್ತಾ ಇದ್ದಾರೆ. ಏನು ಸಾಕ್ಷಿ, ಅಲ್ಲಿದ್ದಂಥ ಪ್ರತ್ಯಕ್ಷ ಸಾಕ್ಷಿ ಹೇಳಿರೋದೇನು ಅಂತ. A2A788 ಫೋಟೋ ತೆಗೆಸ್ಕೊಂಡಿರುವಂಥ ಫೋಟೋಗಳಿವು. ಇದೇಶು ಬಟ್ಟೆಗಳನ್ನ ರಿಕವರಿ ಮಾಡಲಾಗಿದೆ. ಅಂದ್ರೆ ಯಾವ ಫೋಟೋ ಅಲ್ಲಿ ದರ್ಶನ್ ಹಾಕಿರುವಂಥ ಟಿ ಶರ್ಟ್ ಏನಿದೆ, ಪ್ಯಾಂಟ್ ಏನಿದೆ, ಡ್ರೈವರ್ ಪ್ಯಾಂಟ್ ಮಾತ್ರ, A8ನ ಡ್ರೈವರ್ ಪ್ಯಾಂಟ್ ಮಾತ್ರ ಬದಲಾಗಿದೆ. ಬಾಡಿ ಶಿಫ್ಟ್ ಮಾಡುವ ಉದ್ದೇಶದಿಂದ ಈತ ಪ್ಯಾಂಟ್ ಅನ್ನ ಬದಲಿಸಿದ್ದಾನೆ. ಬಾಡಿಯನ್ನ ಶಿಫ್ಟ್ ಮಾಡಬೇಕಾಗಿರೋದ್ರಿಂದ ಇದಕ್ಕೆ ಪೂರಕವಾಗಿ A8 ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ನಂತರ ಈ ಫೋಟೋಗಳನ್ನ ಆರೋಪಿಗಳಿಗೆ ಕಳಿಸಿರ್ತಾನೆ. ಹೈಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಈಗ ಪ್ರತ್ಯಕ್ಷ ದರ್ಶಿಗಳು ಏನೇನು ಹೇಳಿದ್ರು, ಆ ಬಟ್ಟೆಗಳು ಮುಖ್ಯವಾಗಿ ನೋಡಿ, ಇದೇ ಫೋಟೋ. ಈ ಫೋಟೋದಲ್ಲಿ ಏನು ಟಿ ಶರ್ಟ್, ಜೀನ್ಸ್ ಪ್ಯಾಂಟನ್ನು ದರ್ಶನ್ ಹಾಕಿದ್ದಾರೆ, ನೀಲಿ ಬಣ್ಣದ ಟಿ ಶರ್ಟ್, ಹಾಗೆಯೇ ಬ್ಲ್ಯಾಕ್ ಪ್ಯಾಂಟ್ ಏನಿದೆ, ಇದನ್ನೇ ರಿಕವರಿ ಕೂಡ ಮಾಡುವ ಸಿಕ್ಕಿರೋದು ಇದೇ ಬಟ್ಟೆ. ಜೊತೆಗೆ ಇವರೆಲ್ಲ ಈ ಫೋಟೋ ಯಾರು ತಗೊಂಡ್ರಲ್ಲ, ಅದರಲ್ಲಿ A8 ಮಾತ್ರ ಪ್ಯಾಂಟನ್ನು ಚೇಂಜ್ ಮಾಡಿದ್ದಾನೆ ಇದನ್ನು ವಿಲೇಮಾರಿ ಮಾಡುವಂಥ ಸಂದರ್ಭದಲ್ಲಿ. ಹಾಗಾಗಿ ಬಹುತೇಕ ಎಲ್ಲವೂ ಕೂಡ ತಾಳೆ ಆಗ್ತಿದೆ. A2A788 ಫೋಟೋ ತೆಗೆಸ್ಕೊಂಡಿರೋದೇನಿದೆ, ಇದೇ ಶೂ ಬಟ್ಟೆಗಳನ್ನ ಕೂಡ ರಿಕವರಿ ಮಾಡಲಾಗಿದೆ. ಅಂದರೆ ಗಲಾಟೆ ಆಗಬೇಕಾದ್ರೆ, ಹೊಡಿಬೇಕಾದ್ರೆ ಅಲ್ಲಿ ಇದೇ ಬಟ್ಟೆ ಹಾಕೊಂಡಿರೋದು. ಆದರೆ ಇಲ್ಲಿ A8 ಇದಾನಲ್ಲ, ಆತ ಡ್ರೈವರ್ ಏನಿದ್ದಾನೆ, ಸೊ ಆತನ ಪ್ಯಾಂಟ್ ಮಾತ್ರ ಬದಲಾಗಿದೆ. ಅದೇ ಇವರು ಟ್ರೆಂಡ್ಸ್ಗೇನೋ ಹೋಗಿ ಅಲ್ಲಿ ಬಟ್ಟೆಯನ್ನು ಕೂಡ ವಿನಯ್ ಎಲ್ಲ ಹೋಗಿ ಖರೀದಿ ಮಾಡಿರೋದು, ಅದಾದಮೇಲೆ ಬಟ್ಟೆ ಚೇಂಜ್ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಒಂದಷ್ಟು ಸಾಕ್ಷಿಗಳು ಸಿಕ್ಕಿತ್ತಲ್ಲ. ಸೊ ಅದಕ್ಕೋಸ್ಕರನೇ ಈ ಸಂಜೆ ಬಾಡಿಯನ್ನು ಅಲ್ಲಿಂದ ಶಿಫ್ಟ್ ಮಾಡುವಂಥದ್ದೇನಿತ್ತು, ಇದೆಲ್ಲ ಆದಮೇಲೆ ಆಗ ಪ್ಯಾಂಟನ್ನು ಚೇಂಜ್ ಮಾಡಿದ್ದಾನೆ. ನಂತರ ಬಾಡಿಯನ್ನು ಹಾಲ್ನಲ್ಲಿ ಮಲಗಿಸಿರ್ತಾರೆ. ಹಾಲ್ನಲ್ಲಿ ರೇಣುಕಾಸ್ವಾಮಿಯ ಬ್ಲಡ್ ಸ್ವಾಬ್ ಸಿಕ್ಕಿದೆ. ಬಾಸ್ ಹೊಡೆದ ಜಾಗದಲ್ಲಿ ಬ್ಲಡ್ ಬರ್ತಿರೋದಾಗಿ ಸಹ ಆರೋಪಿ ಹೇಳಿದ್ದಾನೆ. ಬಾಸ್, ನೀವು ಹೊಡೆದ ಜಾಗದಲ್ಲಿ ರಕ್ತ ಬರ್ತಿದೆ ಅಂತ ಹೇಳ್ತಾನೆ. ನೀರು ಕೊಟ್ಟರು ಕೂಡ ಕುಡಿತಿಲ್ಲ ಅಂತ ಸಹ ಆರೋಪಿ ಹೇಳಿದ್ದಾನೆ. ನೀರು ಕುಡಿಸೋಕೆ ಪ್ರಯತ್ನ ಪಟ್ವಿ, ಎಲ್ಲಾ ಪ್ರತ್ಯಕ್ಷ ಸಾಕ್ಷಿ ತನ್ನ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದ್ದಾನೆ. ರೇಣುಕಾಸ್ವಾಮಿ ಸತ್ತಿದನೋ ಇಲ್ವೋ ಅಂತ ಹೇಳೋದಕ್ಕೆ ವೈದ್ಯರು ಇರಲಿಲ್ಲ. ಸೊ ಆ ಸಂದರ್ಭದಲ್ಲಿ ವೈದ್ಯರು ಇರಲಿಲ್ಲ ಆತ ಸತ್ತಿದ್ದಾನೋ ಬದುಕಿದಾನೋ ಅಂತ ಹೇಳಕ್ಕೆ. ಆದರೆ ಬಾಸ್ ಹೊಡೆದ ಜಾಗದಲ್ಲಿ ಬ್ಲಡ್ ಬರ್ತಾ ಇರೋದಾಗಿ ಸಹ ಆರೋಪಿ ಹೇಳಿದ್ದಾನೆ. ಬಾಸ್ ಹೊಡೆದ್ರಲ್ಲ, ಆ ಜಾಗದಲ್ಲಿ ಬ್ಲಡ್ ಬರ್ತಾ ಇದೆ ಅಂತ. ಜೊತೆಗೆ ನೀರು ಕುಡಿಯೋಕಲ್ಲಿ ಕೊಟ್ಟಾಗ್ಲೂ ಕೂಡ ಆತ ಕುಡಿದಿಲ್ಲ. ಎಲ್ಲ ಪ್ರತ್ಯಕ್ಷ ಸಾಕ್ಷಿ ತನ್ನ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದ್ದಾನೆ. ನೀರು ಕುಡಿಸೋಕೆ ಅಂತ ಹೋದಾಗ ಆತ ನೀರನ್ನು ಕುಡಿದಿಲ್ಲ ಅನ್ನೋದು ಕೂಡ. ಸೊ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ತಮ್ಮ ವಾದ ಮುಂದುವರಿಸಿದ್ದಾರೆ. ಇವತ್ತು ಒಂದು ಭಾಳ ಮುಖ್ಯವಾಗಿ ಅವರು ಅಲ್ಲಿ ಉಲ್ಲೇಖ ಮಾಡಿರೋದು ಫೋಟೋ ಬಗ್ಗೆ. ಯಾವ ಫೋಟೋ ಇವರೆಲ್ಲ ಇಲ್ಲಿ ತಗೊಂಡ್ರಲ್ಲ ನೋಡಿ, ಇದೇ ಫೋಟೋ, ಅದೇ ಟಿ ಶರ್ಟ್ ಪ್ಯಾಂಟನ್ನು ರಿಕವರಿ ಮಾಡ್ಕೊಳ್ಳಲಾಗಿದೆ. ಸೊ ಇದು ಅಂದರೆ ಈ ಘಟನೆ ಆಗಬೇಕಾದ್ರೆ ಇದ್ದಂಥ ಡ್ರೆಸ್ಸೇನೆ. ಸೊ ಡ್ರೈವರ್ ಪ್ಯಾಂಟ್ ಮಾತ್ರ ಚೇಂಜ್ ಆಗಿದೆ, ಉಳಿದಂಥ ಅವರ ಬಟ್ಟೆಗಳು ಕೂಡ ಆಲ್ಮೋಸ್ಟ್ ಎಲ್ಲರದ್ದು ಸೇಮ್ ಇದೆ. ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಎದೆ ಮೂಳೆ ಏನಿದೆ ಅದು ಮುರಿದಿರುವಂಥ ಮಾಹಿತಿ ಇದೆ. ರೇಣುಕಾಸ್ವಾಮಿ ಎದೆಯ ಒಟ್ಟು 17 ಮೂಳೆಗಳು ಮುರಿದಿವೆ. ಆತನ ಬೋನ್ಗಳೇನೆಲ್ಲ ಕೂಡ ಬ್ರೇಕ್ ಆಗಿರೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿದೆ. ಹೈಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಈಗ ವಾದ ಮುಂದುವರಿಸ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಎದೆ ಮೂಳೆ ಮುರಿದ ಮಾಹಿತಿ ಇದೆ. ರೇಣುಕಾಸ್ವಾಮಿಯ ಎದೆಯ ಒಟ್ಟು 17 ಮೂಳೆಗಳು ಮುರಿದಿವೆ. ನಾವು ಹೇಳ್ತಿರುವಂಥದ್ದಲ್ಲ, ಅಂದರೆ ಎಸ್ ಪಿ ಪ್ರಸನ್ನ ಕುಮಾರ್ ಹೇಳ್ತಿರೋದು. ಇದು ರಿಪೋರ್ಟಲ್ಲೇ ಬಂದಿರೋದು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲೇ 17 ಮೂಳೆಗಳು ಮುರಿದಿವೆ ಅಂತ. ಅಂದರೆ ದೇಹದ ಒಳಗೆ ಈ ನಾಯಿ ಕಚ್ಚಿರೋದು, ನಾಯಿ ಎಳ್ದಾಕಿರೋದು ಅಂತೆಲ್ಲ ಇತ್ತಲ್ಲ, ಅವೆಲ್ಲ ಏನು ಮೂಳೆ ಮುರಿಯೋಕ್ಕೆ ಸಾಧ್ಯ ಇಲ್ಲ.
ಅಂದರೆ ಈತನ ಮೇಲೆ ಅಷ್ಟರ ಮಟ್ಟಿಗೆ ದಾಳಿ ಆಗಿದೆ. ಏನು ಬರೀ 1.5 2.5 1.5 ಇಂಚು 2.5 ಇಂಚ್ ಗಾಯ ಮಾತ್ರ ಅಂತ ಹೇಳ್ತಿದ್ರಲ್ಲ,